ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ತೀನಿ. ಇವತ್ತು ಖುಷಿಗೆ ವ್ಯಾಕ್ಸಿನೇಷನ್ ಡೇ. ಸೊ ಹೋಗೋಣ, ವ್ಯಾಕ್ಸಿನ್ ಯಾವ ರೀತಿ ಎಷ್ಟು ಹಾಕ್ತಾರೆ ಏನು ಅಂತ ಹೇಳಿ ನೋಡಬೇಕು. ಜ್ವರ ಸಲ ಸ್ವಲ್ಪ ಕಡಿಮೆ ಬಂದಿತ್ತು, ಆರಾಮಾಗಿದ್ಲು. ಈ ಸಲ ಏನು ಮಾಡ್ತಾಳೆ ಗೊತ್ತಿಲ್ಲ. ನನಗೂ ಕೂಡ ಐಡಿಯಾ ಇಲ್ಲ, ಏನಕ್ಕಂದರೆ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಲಾಸ್ಟ್ ಟೈಮ್ ಪ್ರಿಯಾಂಶ್ಗೆ ಒಂದು ವ್ಯಾಕ್ಸಿನ್ ಕೂಡ ಹಾಕ್ಸಿರ್ಲಿಲ್ಲ. ಲಾಸ್ಟ್ 1.5 ಇಯರ್ದು ಮಾತ್ರ ಹಾಕ್ಸಿದ್ದು. ಅಲ್ಲೆಲ್ಲದೂ ಒಂದೇ ಇಂಜೆಕ್ಷನ್ನಲ್ಲಿ ಹಾಕ್ತಾಯಿದ್ರು. ಇಲ್ಲಿ 2-3 ಇಂಜೆಕ್ಷನ್ ಹಾಕ್ತಾರೆ. ಈ ಸಲ ಎಷ್ಟು ಹಾಕ್ತಾರೆ ಅಂತ ಹೇಳಿ ಗೊತ್ತಿಲ್ಲ ನನಗೆ. ಇವಾಗ ಬರೋದಕ್ಕೆ ಹೇಳಿದ್ದಾರೆ, ಒಂದು 10:30 ಅಷ್ಟರಲ್ಲಿ ಹೋಗಬೇಕು. ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಪ್ರಿಯಾಂಶು ಇವತ್ತು ಸ್ವಲ್ಪ ಲೇಟಾಗಿ ಗೆದ್ದಿದ್ದ. ಅವನಿಗೆ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಅಲ್ಲಿ ತಂದಿಟ್ಟಿದ್ರು ಆಚೆನಲ್ಲೇ, ಅದು ಹಣ್ಣಾಗಿತ್ತು. ಸೊ ಅದಕ್ಕೆ ಕಟ್ ಮಾಡಿಕೊಡಿ ಅಂತ ಹೇಳಿ ಹಠ ಮಾಡ್ತಿದ್ದ. ಅಜ್ಜಿ ಮಧ್ಯಾಹ್ನ ಕಟ್ ಮಾಡ್ತೀನಿ, ಇವಾಗ ತಿಂಡಿ ಮಾಡಬೇಕು, ಟೈಮ್ ಆಗುತ್ತೆ ಅಂತ ಹೇಳ್ತಿತ್ತು. ಬಟ್ ಆದರೂ ಅವನು ಕೈಯಲ್ಲೇ ಕೀಳೋದಕ್ಕೆ ಹೋಗ್ತಿದ್ದು ನೋಡಿ, ಸರಿ ಆಯಿತು ಅಂತ ಹೇಳಿ ಕಟ್ ಮಾಡಿಕೊಡ್ತಿದ್ದಾರೆ. ಇದಂತೂ ಹಲಸಿನ ಹಣ್ಣು ಕಟ್ ಮಾಡಿ ತಿನ್ನೋ ಅಂಥದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದೆಲ್ಲ ಅಂಟು ಜಾಸ್ತಿ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತೆಗಿಬೇಕು. ಕೈಗೆ ಮೊದಲೇ ಚೆನ್ನಾಗಿ ಎಣ್ಣೆನ ಸವರ್ಕೊಂಡಿರಬೇಕು. ಪಾಪುಗೆ ಎಲ್ಲ ಹಲಸಿನ ಹಣ್ಣು ಕೊಟ್ಟು ತಿಂಡಿ ತಿನ್ನಿಸಿ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದ್ವಿ. ಖುಷಿ ಇದು ಏನು ಬಾಯಿಗೆ ಹಾಕ್ತಾರೆ, ಇದೊಂದು ಸಿರಪ್ ಥರ ಇರುತ್ತೆ, ಅದನ್ನಂತೂ ಸ್ವಲ್ಪನೂ ಕುಡಿಯೋದೇ ಇಲ್ಲ. ಫಸ್ಟ್ ಯಾವುದೋ ಒಂದು ಡ್ರಾಪ್ಸ್ನ ಹಾಕಿದ್ರು, ಅದಾದಮೇಲೆ ಇನ್ನೊಂದು ಸಿರಪ್ನ ಹಾಕ್ತಾರೆ, ಸ್ವಲ್ಪ ಟ್ಯೂಬಲ್ಲಿ ಜಾಸ್ತಿ ಇರುತ್ತೆ. ಅದಂತೂ ಇಷ್ಟನೇ ಪಡ್ತಾ ಇರಲಿಲ್ಲ ಅವಳಂತೂ. ಎಲ್ಲ ಮಕ್ಕಳು ಎಷ್ಟು ಖುಷಿಪಟ್ಟು ಇಷ್ಟಪಟ್ಟು ಕುಡಿತವೆ ಚಪ್ಪರಿಸ್ಕೊಂಡು, ಇವಳೇನೆ ಕುಡಿಯಲ್ಲ ಅಂತ ಹೇಳ್ತಿದ್ರು ಸಿಸ್ಟರು. ಇಲ್ಲಿ ಕೂತಿದ್ದಾರಲ್ಲ ಪಿಂಕ್ ಕಲರ್ ಸ್ಯಾರಿ ಅವರು, ಆಂಟಿ ಅಂತೂ ಎಷ್ಟು ಕೈಂಡ್ ಅಂದರೆ ತುಂಬಾ ಮಕ್ಕಳನ್ನ, ಎಲ್ಲ ಪ್ರತಿಯೊಂದು ಮಕ್ಕಳನ್ನು ಕೂಡ ಇಷ್ಟೇ ನೀಟಾಗಿ ಆಟ ಆಡಿಸ್ಕೊಂಡು ಎತ್ಕೊಂಡು ಮಾತಾಡಿಸ್ಕೊಂಡು ಇಂಜೆಕ್ಷನ್ಸ್ನ ಹಾಕಿಸಿ ಕಳಿಸ್ತಾರೆ. ಸೊ ಈ ಥರದವ್ರನ್ನ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಕೆಲವರಂತೂ ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಾರೆ. ಖುಷಿಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಅಲ್ಲಿಂದ ಬಂದ್ವಿ. ಸೊ ಪಾಪುಗೆ ಸ್ವಲ್ಪ ಹೀಟ್ ಜಾಸ್ತಿ ಆಗಿತ್ತು ಪ್ರಿಯಾಂಶ್ಗೆ, ಅದಕ್ಕೋಸ್ಕರ ಒಂದು ಒಳ್ಳೆ ಪಾಯಸನ ಮಾಡ್ತಾಯಿದ್ದೀನಿ. ಇದು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಬೇಸಿಗೆನಲ್ಲಂತೂ ತುಂಬ ಹೀಟ್ ಜಾಸ್ತಿ ಇರುತ್ತೆ. ಕೆಲವು ಮಕ್ಕಳು ನೀರು ಕುಡಿತವೆ, ಕೆಲವು ಮಕ್ಕಳು ನೀರು ಸಹ ಕುಡಿಯೋದಿಲ್ಲ. ಈ ಥರ ಸ್ವಲ್ಪ ಟೇಸ್ಟಿಯಾಗಿ ಏನಾದರೂ ಮಾಡಿಕೊಟ್ರೆ ಬಾಡಿ ಹೀಟಂತೂ ತುಂಬ ಬೇಗ ಕಡಿಮೆ ಆಗುತ್ತೆ. ಇದನ್ನು ಇನ್ನೂ ಒಂದು ವಿಧಾನದಲ್ಲಿ ತುಂಬ ಕ್ವಿಕ್ ಆ್ಯಂಡ್ ಬೇಗ ಮಾಡ್ಕೊಳ್ಳೋವಂಥದ್ದು, ಅದನ್ನು ನಾನು ನೆಕ್ಸ್ಟ್ ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ, ಸಪ್ರೇಟ್ ರೆಸಿಪಿನೇ. ಇದು ನೋಡಿ, 1-2 ಟೇಬಲ್ ಸ್ಪೂನಷ್ಟು ಸಬ್ಬಕ್ಕಿ ಮತ್ತು ಗೋಡಂಬಿ, ದ್ರಾಕ್ಷಿ, ಒಂದು ಬಾದಾಮಿ, 1-2 ಪೀಸಷ್ಟು, ಹಾಗೆ ಒಂದು ಖರ್ಜೂರನ ಸಿಪ್ಪೆ ತೆಗೆದುಬಿಟ್ಟು, ಅಂದರೆ ಬೀಜ ತೆಗೆದುಬಿಟ್ಟು ಹಾಕ್ಕೊಳ್ಬೇಕು. ಚೆನ್ನಾಗಿ ನೆನೆಸ್ಬೇಕು ಇದನ್ನು 1-2 ಅವರು. ಅದಾದಮೇಲೆ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಲು ಹಾಕಿ, ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಪಾಯಸದ ಥರ. ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ತೆಳು ಬೇಕಂದರೆ ತೆಳು ಮಾಡ್ಕೊಳ್ಳಿ. ಕುಶಾಲಿನಿದು ವ್ಯಾಕ್ಸಿನೇಷನ್ ಮುಗೀತು, 2.5 ಮಂತ್ಸ್ದು. ಅಂದರೆ ಸ್ವಲ್ಪ ಲೇಟಾಗಿ ಹಾಕಿದ್ದಂಥದ್ದು, ಯಾಕಂದರೆ ಫಸ್ಟ್ ವ್ಯಾಕ್ಸಿನ್ ಕೂಡ ನಾವು ಸ್ವಲ್ಪ ಲೇಟಾಗಿ ಹಾಕ್ಸಿದ್ವಿ, ಪ್ರಿಮೆಚ್ಯೂರ್ ಬೇಬಿ ಅಂತ ಹೇಳಿ ಒಂದು 10 ಡೇಸ್ ಲೇಟಾಗಿತ್ತು. ಈ ಸಲ ಕೂಡ ಅದಕ್ಕೆ ಕಂಪೇರ್ ಮಾಡಿಕೊಂಡು ಅದಕ್ಕೆ ಕರೆಕ್ಟ್ ಆಗಂಗೆ ಡೇಟು, ಅಲ್ಲಿಂದ ಯಾವತ್ತು ವ್ಯಾಕ್ಸಿನ್ ಹಾಕ್ಸಿದ್ವಿ ಅಲ್ಲಿಂದ 1 ತಿಂಗಳಿಗೆ ಹಾಕಿದ್ದಾರೆ. ಆಲ್ಮೋಸ್ಟು 3 ಮಂತ್ಸಿಗೆ ವ್ಯಾಕ್ಸಿನ್ನು ಒಂದೇ ಹಾಕಿದ್ದಂಥದ್ದು. ಫಸ್ಟ್ ಟೈಮ್ ಹಾಕಿದಾಗ 3 ವ್ಯಾಕ್ಸಿನ್ ಹಾಕಿದ್ರು, 2 ತೊಡೆಗೆ ಹಾಕಿದ್ರು, 1 ರೆಟ್ಟೆಗೆ ಹಾಕಿದ್ರು. ಈ ಸಲ ಒಂದೇ ವ್ಯಾಕ್ಸಿನ್ ಹಾಕಿದ್ದಂಥದ್ದು. ಬಟ್ ಹೋದ ಸಲಕ್ಕೆ ಕಂಪೇರ್ ಮಾಡಿದ್ರೆ ಈ ಸಲನೇ ಜ್ವರ ಜಾಸ್ತಿ ಬಂದಿದೆ. ಮತ್ತು ಅವಳು ತುಂಬ ರಗಳೆ ಮಾಡ್ತಿದ್ದಾಳೆ. ಇವಾಗ ಸದ್ಯಕ್ಕೆ ಆರಾಮಾಗಿ ಮಲ್ಕೊಂಡಿದ್ದಾಳೆ. ನನ್ನ ತಂಗಿ ಮತ್ತು ತಂಗಿ ಮಗ ಎಲ್ಲ ಬರ್ತಿದ್ದಾರೆ. ಸೊ ಅವ್ರನ್ನು ಮೇಂಟೈನ್ ಮಾಡಿಕೊಂಡು ಇವಳನ್ನು ಹೆಂಗೆ ನೋಡ್ಕೊಳ್ಳೋದು ಇವತ್ತು ಗೊತ್ತಿಲ್ಲ. ಬಟ್ ಅವಳು ಸದ್ಯಕ್ಕೆ ಮಲ್ಕೊಂಡಿದ್ದಾಳೆ ಆರಾಮಾಗಿ. ಅವರು ಇವತ್ತು ಬರ್ತಾ ಇದ್ದಾರೆ. ನಮಗೆ ಬೇಜಾರಾಗ್ತಿತ್ತು, ಅವನಿಗೆ ಕೂಡ ಸ್ಕೂಲ್ಸ್ ಎಲ್ಲ ಮುಗ್ದಿದೆ, ರಜಾ ಬಂದಿದೆ. ಅದಕ್ಕೋಸ್ಕರ ರಜದಲ್ಲಿ ಸ್ವಲ್ಪ ದಿನ ಇದ್ದೋಗುವಂತೆ ಬಾ ಅಂತ ಹೇಳಿದ್ವಿ. ಮೇ ಬಿ ಒಂದು 2-3 ಡೇಸ್ ಇರ್ಬೋದು ಅಷ್ಟೇ. ಯಾಕಂದರೆ ಪ್ರಿಯಾಂಶು ಅವನು ಇಬ್ಬರು ಜಗಳ ಆಡ್ತಾರೆ.
ನನ್ನ ಮಗನೇ ಸ್ವಲ್ಪ ತೀಟೆ ಜಾಸ್ತಿ. ಅವ್ನು ಸುಮ್ಮನೆ ಕೂತಿದ್ರೆ ಕೂಡ ಹೋಗಿ ಹೊಡಿಯೋದು, ಜುಟ್ಟೆಲ್ಲ ಎಳೆಯೋದು, ಆ ಥರ ಎಲ್ಲ ಮಾಡ್ತಾನೆ. ಅವನು ಅವನು ಕೂಡ ಅಷ್ಟೇ ತೀಟೆ ಮಾಡ್ತಾನೆ, ಬಟ್ ನಮ್ಮ ಮೇಲಿನ ಭಯಕ್ಕೆ ಹೊಡೆಯಲ್ಲ ಅವನಿಗೆ. ಹೋಗ್ಲಿ ಪಾಪ ಅಂತ ಹೇಳ್ತಾನೆ. ಮತ್ತು ಏನಾದರೂ ಜಾಸ್ತಿ ಅವನು ಹೊಡೆಯೋದು ತೀಟೆ ಮಾಡೋದು ಮಾಡ್ತಿದ್ರೆ ನೋಡು ದೊಡ್ಡಮ್ಮ ಹೊಡಿತಿದ್ದಾನೆ ಅಂತ ಹೇಳಿ ಬಂದು ಹೇಳ್ತಾನೆ. ಯಾವುದೇ ಕಾರಣಕ್ಕೂ ಕೈ ಮಾಡಲ್ಲ ಅವನ ಮೇಲೆ. ಸ್ವಲ್ಪ ಪ್ರೀತಿ ಜಾಸ್ತಿ ನನ್ನ ತಮ್ಮಯ್ಯ ಅಂತ ಹೇಳಿ. ಅವನ್ನ ಪ್ರೇಯಾಂಶ್ ಅಂತ ಕರೆಯೋದೇ ಕಡಿಮೆ, ತಮ್ಮಯ್ಯ ತಮ್ಮಯ್ಯ ಅಂತಲೇ ಕರೀತಾನೆ. ಅವನು ಬಂದಮೇಲೆ ಕೂಡ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ, ಕಂಟಿನ್ಯೂ ಮಾಡ್ತೀನಿ ಅದನ್ನು, ಏನೆಲ್ಲ ತೀಟೆ ಮಾಡ್ತಾರೆ ಅಂತ ಹೇಳಿ. ಇದ್ಯಾವುದಪ್ಪ ನಾಯಿ ಮರಿ ಹೊಸದಾಗಿ ತೊಗೊಂಡು ಬಂದಿದ್ದೀರಾ ಸಾಕೋಕೆ ಅಂತ ಕೇಳಬೇಡಿ, ಇದು ನಮ್ಮದಲ್ಲ. ಕೋಮ್ಲ ಅವರ ಮನೆಯಲ್ಲಿ ಒಬ್ಬರು ಪರಿಚಯದವ್ರನ್ನ ಕರ್ಕೊಂಡು ಬಂದಿದ್ದರು. ಅವ್ರ ಊರಿಗೆ ಬೇಕು ಅಂತ ಹೇಳಿ ಅವರು ನಾಯಿ ಮರಿನ ತೊಗೊಂಡು ಹೋಗ್ತಾಯಿದ್ರು. ನಮ್ಮ ಮನೆ ಹತ್ರ ಬಂದಿದ್ದರು ಅವ್ರು ಅಲ್ಲೇ ಇರಿಸ್ಕೊಂಡಿದ್ರು ನಾಯಿ ಮರಿನ. ಅವ್ರು ಹೋಗೋವರೆಗೂ ಅವ್ರ ಮಗ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ನನ್ನ ಮೈದನ್ನ ಕರ್ಕೊಂಡು ಬಂದು ಅವ್ರನ್ನೂ ಕೂಡ ಇಲ್ಲೇ ಬಿಟ್ಟಿದ್ರು. ಇಲ್ಲಿ ನೋಡಿ ನಮ್ಮ ಖುಷು ಬಂದಿದ್ದಾನೆ. ತುಂಬಾ ಖುಷಿಯಾಗಿದ್ದರು ಇಬ್ಬರೂ. ಏನಕ್ಕಪ್ಪ ಅಂತಂದರೆ ತೀಟೆ ಆಡೋದಕ್ಕೆ ಇಬ್ರಿಗೂ ಒಬ್ಬೊಬ್ಬರು ಸಿಕ್ಕಿದ್ರು ಅಂತ ಹೇಳಿ. ಅವನು ಕೂಡ ಒಬ್ಬನೇ ಇರ್ತಾನೆ ಅವ್ರ ಊರಿನಲ್ಲಿ, ಇವನು ಕೂಡ ಇಲ್ಲಿ ಒಬ್ಬನೇ. ಇಬ್ಬರು ಒಟ್ಟಿಗೆ ಸಿಕ್ಕಿದಾಗ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾರೆ. ಬರ್ತಾ ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದಿದ್ರು. ಇವಾಗಂತೂ ಕಲ್ಲಂಗಡಿ ಹಣ್ಣು ಕಲರ್ ಹಾಕ್ತಾರೆ, ಅದು ಇದು ಅಂತ ಕೇಳಿನೇ ಕಲ್ಲಂಗಡಿ ಹಣ್ಣು ತಿನ್ನಬಾರ್ದು ಅಂತ ಅನಿಸುತ್ತೆ ಕೆಲವೊಂದು ಸಲ. ಬಟ್ ಎಲ್ಲರೂ ಕೂಡ ಆ ಥರ ಮಾಡೋದಿಲ್ಲ, ನೋಡಿ ತೊಗೊಂಡು ಬರಬೇಕು ಅಷ್ಟೇ. ನಾವೊಂದು ಟಿಶ್ಯೂ ಪೇಪರ್ನ ಯೂಸ್ ಮಾಡಿಕೊಂಡು ಅದು ಕಲರ್ ಕೂಡ ಟೆಸ್ಟ್ ಮಾಡ್ಬೋದು. ನಾವು ಕೂಡ ಮಾಡಿದ್ವಿ, ಆ ಥರ ಏನೂ ಇರಲಿಲ್ಲ. ಇಲ್ಲಿ ನೋಡಿ ಖುಷಿಯಾಗಿ ತಿಂತಾ ಇದ್ದಾರೆ, ಫುಲ್ಲು ಎಂಜಾಯ್ ಮಾಡಿಕೊಂಡು ಇಬ್ಬರೂ. ಒಬ್ರಿಗೊಬ್ರಿಗೆ ತಿನ್ನಿಸಿ ಅಂತ ಹೇಳಿದ್ರೆ ಇಬ್ಬರು ಕೂಡ ತಿನ್ನಿಸ್ತಾ ಇರಲಿಲ್ಲ, ಅವರವರೇ ತಿನ್ನೋದಕ್ಕೆ ಫುಲ್ಲು ಗಲಾಟೆ ಮಾಡ್ತಾಯಿದ್ರು. ಇದು ನೈಟು ನನ್ನ ಮಗನೇ ಸ್ವಲ್ಪ ತೀಟೆ ಜಾಸ್ತಿ ಮಾಡ್ತಾನೆ. ಅವನು ಸ್ವಲ್ಪ ಗಲಾಟೆ ಕಡಿಮೆ, ಕೂತಿದ್ರೇನೋ ಜುಟ್ಟು ಎಳೆಯುವಂಥದ್ದು. ಇವನು ಮೊಬೈಲ್ ನೋಡ್ತಾ ಇದ್ದರೆ ಅವನು ನನಗೂ ಕೂಡ ಅದೇ ಮೊಬೈಲ್ ಬೇಕು, ಬೇರೆ ಮೊಬೈಲ್ ಕೊಟ್ಟರೆ ಕೂಡ ತೊಗೊಳಲ್ಲ. ಅವನು ತಮ್ಮಯ್ಯ ಬಾ ನೋಡೋಣ ಅಂತ ಹೇಳ್ತಾನೆ, ಬಟ್ ಇವನು ಮಾತ್ರ ಅವನ ಜೊತೆಲಿ ಕೂತ್ಕೊಂಡ್ರೂ ಸಹಿಸ್ಕೊಳ್ಳಲ್ಲ, ಹೋಗು ಅಂತ ದೂಕ್ತಾನೆ. ಅವ್ರ ಅಮ್ಮನ ಹತ್ರ ಕೂಡ ಅವನು ಹೋಗೋ ಹಂಗಿಲ್ಲ, ನನ್ನ ಕರ್ಕೊ, ಅವ್ನು ಬೇಡ ಅಂತ ಹೇಳಿ ದೂಕ್ತಾನೆ, ಗಲಾಟೆ ಮಾಡ್ತಾನೆ. ನೋಡಿ ಇಲ್ಲಿ ಹೆಂಗೆ ಮಾಡ್ತಿದ್ದಾನೆ ಅಂತ ಹೇಳಿ. ಅವಳನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ದಕ್ಕೆ ಆಟ ಮಾಡಿ ಈ ಕಡೆಯಿಂದ ಬಂದು ಅವಳ ಮೇಲೆ ಕೂತ್ಕೊತಾನೆ. ನನಗಿಂತ ಸ್ವಲ್ಪ ಅವಳನ್ನೇ ಜಾಸ್ತಿ ಇಷ್ಟಪಡ್ತಾನೆ. ಅವಳು ಬಂದರೆ ಯಾವಾಗಲೂ ಆಟ ಆಡಿಸ್ತಾ ಇರ್ತಾಳೆ ಅವನ್ನ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಅಷ್ಟೇ, ಯಾರು ಜಾಸ್ತಿ ಆಟ ಆಡಿಸ್ತಾರೆ, ಯಾರು ಬೈಯಲ್ಲ, ಹೊಡೆಯಲ್ಲ, ತುಂಬ ಜಾಸ್ತಿ ಕೇರ್ ಮಾಡ್ತಾರೆ, ಆ ಥರದವ್ರನ್ನೇ ಇಷ್ಟಪಡ್ತಾ ಇರ್ತಾರೆ. ಎಲ್ಲಿ ನೋಡಿ ಅವನು ಹಾಲು ಕುಡಿತಾ ಇದ್ದರೆ ಇವನು ಕುಡಿದ್ಬಿಟ್ಟು ಬಂದು ಹೊಡಿತಾ ಇದ್ದಾನೆ. ಇವನು ಏನು ಕುಡಿತಾ ಇರ್ತಾನೆ, ಏನು ತಿಂತಾ ಇರ್ತಾನೆ, ಯಾವ ಕಪ್ಪಲ್ಲಿ ಕುಡಿತಾನೆ ಅದೇ ಬೇಕು ಅಂತ ಹೇಳಿ ಹಠ ಮಾಡ್ತಿರ್ತಾನೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಆರಾಮಾಗಿ ನೋಡ್ಕೊಳ್ಬೇಕು ಅಷ್ಟೇ, ಕಣ್ಣಲ್ಲಿ ಕಣ್ಣಿಟ್ಟು. ಇಲ್ಲಾಂದರೆ ಹೊಡೆಯೋದು, ಸಿಕ್ಕಾಪಟ್ಟೆ ಹೊಡೆಯೋದು ಮಾಡ್ತಾನೆ ನನ್ನ ಮಗ. ಅವನು ತಾಳ್ಮೆಯಿಂದ ಇರ್ತಾನೆ. ನೋಡು ದೊಡ್ಡಮ್ಮ ಹಿಂಗೆ ಹೊಡಿತಿದ್ದಾನೆ ಅಂತ ಹೇಳಿ ಬಂದು ಕರ್ಕೊಂಡು ಹೋಗ್ತಾನೆ. ಸೊ ಇದು ಒಂದು ಎಳ್ಳಿಕಾಯಿ ಜ್ಯೂಸು ಪಿತ್ತಕ್ಕೆ ತುಂಬಾ ಒಳ್ಳೆಯದು. ನಾನಂತೂ ಇದನ್ನು ಕುಡಿತಾನೆ ಇರ್ತೀನಿ. ಈಗ ಬಾಣಂತನದಲ್ಲಿ ಕುಡಿಬೋದಾ ಅಂದರೆ ಹೌದು ಕುಡಿಬೋದು, ಏನೂ ಆಗಲ್ಲ. ಒಂದು 3 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಲೋಟದಷ್ಟು ಕುಡಿದ್ರೆ, ಜಾಸ್ತಿ ಏನು ಕುಡಿಯೋದಿಲ್ಲ. ಯಾವಾಗಾದರೂ ಒಂದು 15 ಡೇಸ್ ಒನ್ಸು ಮನೆಯಲ್ಲೇ ಎಳ್ಳಿಕಾಯಿ ಇರೋದ್ರಿಂದ ಕುಡಿತೀನಿ ಅಷ್ಟೇ. ಇದು ಶುಂಠಿನ ಯಾವ ರೀತಿಯಾಗಿ ಬೇಸಿಗೆನಲ್ಲಿ ಸ್ವಲ್ಪ ನಾವು ಈ ಥರ ಎಲ್ಲ ಸಣ್ಣದಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡು ಒಣಗಿಸಿ ಅದಕ್ಕೆ ಏಲಕ್ಕಿ ಮತ್ತು ಸಕ್ಕರೆ ಎಲ್ಲ ಸೇರಿಸಿ ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಂಡು ಪುಡಿ ಮಾಡಿ ಇಟ್ಕೊಳ್ತೀವಿ. ಏನೇ ಜ್ಯೂಸ್ ಮಾಡಿದ್ರೂ ಕೂಡ ಅದಕ್ಕೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಶುಂಠಿ ಕೂಡ ಹಸಿ ಶುಂಠಿಗಿಂತ ಒಣ ಶುಂಠಿ ಟೇಸ್ಟ್ ಡಿಫ್ರೆಂಟಾಗಿರುತ್ತೆ, ಜ್ಯೂಸ್ಗಳಿಗೆ ಚೆನ್ನಾಗಿರುತ್ತೆ ಅದು. ಇದು ನೈಟೇನೆ ಉಪ್ಪಿನಕಾಯಿನ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು. ಏನಕ್ಕಪ್ಪ ನೈಟ್ ಟೈಮಲ್ಲಿ ಎಲ್ಲದನ್ನು ಮಾಡ್ತೀವಿ ಅಂದರೆ, ಮಕ್ಕಳು ಮಲ್ಕೊಂಡಿರೋದೇ ನೈಟ್ ಟೈಮಲ್ಲಿ, ನಿದ್ದಂತೆ ಎಲ್ಲ ಅವರು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಇದರ ಒಂದು ರೆಸಿಪಿನ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳಿ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ರೊಟ್ಟಿಗಂತೂ ಈ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತೀವಿ, ಕೆಲವೊಬ್ಬರು ಹಾಕೋದಿಲ್ಲ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.